ಟೋಟಲ್ಲು 2,85,000 ರೂಪಾಯಿ ಆಗಿದೆ ಮಾಡಿಫಿಕೇಶನ್ಗೆ. Oh darling, please do something to me. 2 XUV 7XO ಅದ್ರ ಮುಂದೆ ಒಂದು ತಾರು. ಎಲ್ಲಿಂದ ತರ್ತೀರ ಕಾಸಣ ನೀವೆಲ್ಲ? ಸರ್ ನಾವು ಲಕ್ಸುರಿ ಕಾರ್ಗಳು ತಗೊಂಡು ಓಡಾಡ್ತೀರ ಊರ್ ಕಡೆ. ನಿಮ್ ಕಾರ್ಗಳು ಹೋದ್ರೆ ರೋಡಲ್ಲಿ ಜಾಗವೇ ಇಲ್ಲ. ನಮ್ ದೇಶ ನಾವು ಕಟ್ಟಿರೋ ದೇಶ ಇದು ಮಹೀಂದ್ರ ಬೇಸಿಕ್ ತಾರು, ಆದ್ರೆ ಫುಲ್ಲಿ ಮಾಡಿಫೈಡ್ ಆಗಿದೆ ಟಾಪ್ ಎಂಡ್ ತರ. 22 ಲಕ್ಷ, ಅದೊಂದು 22 ಲಕ್ಷ, 44 ಲಕ್ಷ, ಅದ್ರ ಮುಂದೆ 15 ಲಕ್ಷ. ಎಷ್ಟಾಯ್ತಣ್ಣ? ಅಣ್ಣ ಲೆಕ್ಕ ಬರಲ್ಲ. ಲೆಕ್ಕದಲ್ಲಿ M4 ತನಕ ಎಲ್ಲ ಫೇಲ್ ಆಗಿತ್ತು. ದಯವಿಟ್ಟು ಕೇಳ್ಬಿಡಿ ನನಗೆ. M1 M2 ಬಿಟ್ಟು ಎಲ್ಲ ಫೇಲ್ ಆಗಿತ್ತು. ಫಟ್ ಶಾಟ್ ಅಲ್ಲೇ ಫೇಲ್. ಹೌದು ಸರ್. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನಿಧಾನಕ್ಕೆ ಹೊಡಿಯೋ. ಈ ತಾರಿಗೆ ಬರೀ ಲೈಟ್ ಮಾಡಿಫಿಕೇಶನ್ಗೆ 1 ಲಕ್ಷ ಖರ್ಚಾಗಿದೆ ಗುರು. ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇಂದ ಅಂತ ಏನ್ ಕಾಸು ಆಗ್ತಿಲ್ಲ. ನಿಮ್ ತರ ನಾನು ಯಾವಾಗ ಕಾರ್ಗಳು ತಗೊಳ್ಳೋದು? ಗೈಸ್ ನೋಡಿ ಗೈಸ್, ಅವ್ರಿಗೆ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಸು ಆಗ್ತಿಲ್ವಂತೆ. ದಯವಿಟ್ಟು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಮಹೀಂದ್ರ ಬೇಸಿಕ್ ತಾರು, ಆದ್ರೆ ಫುಲ್ಲಿ ಮಾಡಿಫೈಡ್ ಆಗಿದೆ ಟಾಪ್ ಎಂಡ್ ತರ. ಅದನ್ನ ಮಾಡಿಫೈಡ್ ಮಾಡಿಸಿರೋದು ನಮ್ಮ ಪವನಣ್ಣ. ಟೋಟಲ್ ಒಂದು 2.5 ಲಕ್ಷ ಖರ್ಚು ಮಾಡಿ ತಾರ್ನ ಮಾಡಿಫೈ ಮಾಡಿಸಿದ್ರೆ 285. ಓನ್ಲಿ 2 ಪೆಂಡಿಂಗ್ ಇದೆ. ಬಂಪರ್, ಒಂದು ಮ್ಯಾಗ್ ವೀಲ್ ಹಾಕಿಲ್ಲ, ವೀಲ್ ಕ್ಯಾಪ್ ಹಾಕಿದೀನಿ. ಆಂಗ್ರಿ ಬರ್ಡ್ ಗ್ರಿಲ್ ಅಂತ 10,000 ಆಗಿದೆ ಗ್ರಿಲ್ಗೆ. ಈ ಲೈಟ್ ಬರ್ತವೆ. ಈ ಗ್ರಿಲ್ ಇಲ್ಲಿಂದ ಇಷ್ಟು ಚೇಂಜು. ಬರ್ಲಿ, ಇನ್ನೊಂದು ಕಲರ್ ಬರ್ಲಿ. ಬ್ಲೂ ಮತ್ತೆ ಎಲ್ಲೋ ಬಂತು. ನೈಟ್ ಟೈಮ್ ಅಲ್ಲಿ ಫ್ರಂಟ್ ಲೈಟ್ಸ್ ಈ ತರ ಕಾಣಿಸುತ್ತೆ, ಸಖತ್ತಾಗಿದೆ. ಇದು ಕಿಂಗ್ ಕಾಂಗ್ ಹೆಡ್ ಲೈಟ್, 2 ಕಲರ್ ಪ್ರೊಜೆಕ್ಟ್, 4 ಕಲರ್. ಇಲ್ಲೆರಡು ಬಲ್ಪವೆ, ಇಲ್ಲೆರಡು ಬಲ್ಪವೆ, 4 ಬಲ್ಪವೆ. ಇಲ್ಲಿ LED DRLs ಬರುತ್ತೆ, ಎಲ್ಲೋ ಬರುತ್ತೆ, ಬ್ಲೂ ಬರುತ್ತೆ, ಇಷ್ಟು ಕಲರ್ ಬರುತ್ತೆ ಅದರಲ್ಲಿ. ಅದಕ್ಕೆ ಎಷ್ಟು ಕೊಟ್ಟೆ? ಇದಕ್ಕೆ 22,000 ರೂಪಾಯಿ. 2 ಲೈಟಿಂದ 22,000 ರೂಪಾಯಿ. ನೀವೇನ್ ಬಿಡ್ರಿ ಸೌಕಾರ ಮಂದಿ. ಪವನ ಒಳಗಡೆ ಅಲ್ಲಿ ಹೇಳ್ತಾನೆ ಇದೇ ಕುಕ್ಕಲ್ಲ ಅಂತ ಬಿಟ್ಟೆ, ಹಿಂಗ್ ಜಾಸ್ತಿ ಕುಕ್ಬಿಟ್ಟೈತೆ. ತೆಗ್ದೆ ಸೀತಾ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಕಷ್ಟ ಇದೆ ಗುರು ಇದು. ಗ್ರಿಲ್ ಹಾಕ್ಸಿದೆಯಲ್ಲ, ಇದರಲ್ಲಿ 1.5 ಲೀಟರ್ ಟರ್ಬೋ ಡೀಸೆಲ್ ಇಂಜಿನ್ ಇದೆ. 117 bhp, 300 ನ್ಯೂಟನ್ ಮೀಟರ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಇಂಜಿನ್. ಸ್ಮೋಕಿ DRLs ಅಂತ ಹಿಂಗೆ ಬರುತ್ತೆ ಲೈಟ್. ಹಿಂಗೆ ಬರುತ್ತೆ ಮೂವ್ಮೆಂಟ್. ಲೈಟ್ ಲೆಫ್ಟ್ ಗೆ ಲೆಫ್ಟ್ ಬರುತ್ತೆ, ರೈಟ್ ಗೆ ರೈಟ್ ಬರುತ್ತೆ. ಅದಕ್ಕೆ ಎಷ್ಟು ಕೊಟ್ಟೆ? ಇದಕ್ಕೆ 4,500. ಇದು ಕಮ್ಮಿ. ಇದು ಟ್ರೈ ಕಲರ್ ಪ್ರೊಜೆಕ್ಟರ್. ಟ್ರೈ ಕಲರ್ ವೈಟ್, ಎಲ್ಲೋ, ಆಮೇಲೆ ವಾರ್ಮ್ ವೈಟ್. ನೈಟ್ ಎಲ್ಲ ಸ್ಟಡಿ ಪವನ್ ಒಂದು ಸೀರೆ ಕೊಡಿಸ್ಬೇಕಾಯ್ತು. ಬನ್ನಿ ಕೊಡ್ಸೋಣ. ಕಲ್ಲೂರು ಒಂದು ಸಿಲ್ಕ್ ಚೆನ್ನಾಗಿರುತ್ತಲ್ಲ. ಬಾಳೆ ಕೊಡಿಸಿ. ಏನ್ ಕಾಮೆಂಟ್ ಅದು? ನಿಮ್ಗೆ ಟಾಪ್ ಎಂಡ್ ಅಲ್ಲಿ ಬಂಪರ್ ಡ್ಯೂಯಲ್ ಟೋನ್ ಬರುತ್ತೆ. ಇದು ಬೇಸಿಕ್ ಅಲ್ಲಿ ಒಂದೇ ಬರುತ್ತೆ ಅಲ್ಲ? ಯಾವುದೇ ನೀವು ಡ್ಯೂಯಲ್ ಟೋನ್ ಹಾಕಿರೋ ಮಾಡಿಫಿಕೇಶನ್ ಮಾಡ್ತೀರಿ, ಅದು ಚೆನ್ನಾಗಿ ಕಾಣೋದು. ಬಂಪರ್ ಚೇಂಜ್ ಮಾಡ್ತೀರಾ? ಪ್ರೋಮನ್ ಬಂಪರ್ ಹಾಕ್ಸ್ಬೇಕು. ಮೆಟಲ್ ಬರುತ್ತಲ್ವಾ? ಅದು ಮೆಟಲ್ ಬರುತ್ತೆ, ಫುಲ್ಲು ರಫ್ ಆಗಿರುತ್ತೆ. ನೀವು ಯಾವ್ದಾದ್ರು ಗುದ್ದಿರು ಬಂಪರ್ ಇದಾವೆ ಹೊರತು ಗಾಡಿಗೆ ಪ್ರಾಬ್ಲಮ್ ಇಲ್ಲ. ಪ್ರೋಮನ್ ಲೈಟ್ಸ್ ಅಂತ 7,500 ಆಗಿದೆ. ಇಷ್ಟಕ್ಕೆ 5 ಲೈಟಿಗೆ 7,500 ರೂಪಾಯಿ ಆಗಿದೆ ಕನ್ನಡದಲ್ಲಿ. ಫ್ರಂಟ್ ಟಾಪ್ ಅಲ್ಲಿ ಪ್ರೋಮ್ಯಾನ್ದು ಲೈಟ್ ಹಾಕ್ಸಿದ್ದಾರೆ. ನಾರ್ಮಲ್ ಸ್ಪೀಕರ್ ವರೆಗೆ ಸ್ಕಿನ್ ಮಾಡಿ ಕನೆಕ್ಷನ್ ಮಾಡಿದಾರೆ. ಇದಕ್ಕೆಲ್ಲ ಪ್ಲಗ್ ಅಂಡ್ ಪ್ಲೇ ಮಾಡಬೇಕು ಗುರು, ಇಲ್ಲ ಸ್ಲೀವ್ ಹಾಕಿ ಈಟ್ ಮಾಡಬೇಕು ಕ್ಲೀನ್ ಆಗಿ. ಸುಮ್ಮನೆ ಆಡಿದ್ರೆ 7,500. ಎಲ್ಲಿ ತರೋದು ಕಾಸು? ಎಲ್ಲಿಂದ ತರೋದು ದುಡ್ಡನ್ನ? ಇದು ಫಸ್ಟ್ ಸ್ಟೆಪ್ಪರ್. ಹಿಂಗೆ ಮೇಲೆ ಎತ್ತದು. 2ರಿಂದ ಎಷ್ಟಾಯ್ತು ಅದಕ್ಕೆ? 3,000 ರೂಪಾಯಿ ಅಷ್ಟೇ. ಅದು ಲೋಕಲ್ ಒಂಚೂರು ಕಮ್ಮಿ ಹಾಕ್ಸಿರೋದು ಅದನ್ನೇ. ಹೌದಾ? ಅದು ಬಿಟ್ಟರೆ ನಾವು ಕಮ್ಮಿ ಸಿಗಲ್ಲ. ಪಪ್ಸ್ ತಿನ್ಬೇಕಾಯ್ತು ಒಂದೆರಡು. ತಡಿಯಮ್ಮ, ತಿನ್ನಿ, ಬರ್ತಾ ಕೊಡಿಸ್ತೇನೆ ವಾಪಸ್. ಕಲ್ಲು ಕ್ರಾಸ್ ಪಪ್ಸ್ ಚೆನ್ನಾಗಿರುತ್ತೆ ಅಂತಾರೆ. ಹೌದಾ? ಯಾವ ಬೇಕ್ರಿ? ಆ ಬೇಕ್ರಿಲಿ ಎಷ್ಟು ಕೊಟ್ಟಿದ್ರು ನಿಮಗೆ? ಬೇಕ್ರಿ ಏನದು ಪ್ರಮೋಷನ್ಗೆ? ಓ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬೇಸಿಕ್ ತಾನೇ ಇಂಜಿನ್ ಬ್ಯಾಡ್ಜ್ ಬರಲ್ಲ. 4x4 ಇದನ್ನು ಹಾಕ್ಸಿರೋದೆ. ಹಾಫ್ ಡೀಸೆಲ್. ಇದು ಯಾವ ತರ? ಇದು ಒಂಥರ ಸಗದ ಕಾಣಿಸ್ತು. ಡೀಸೆಲ್ ಹಾಕ್ಲಿ ಅಂತಾನೆ ಹಾಫ್ ಡೀಸೆಲ್ ಅಂತ ಹಾಕ್ಸಿದೀನಿ. ಸ್ಪಾಯ್ಲರ್ ಆಯ್ತಾ? ಇಲ್ಲ, ಜಿ ವ್ಯಾಗನ್ ಇದು ಇದು ಕಣ. ಗೊತ್ತಾಗದೆ ಮಾಡ್ಬೇಕಿತ್ತು. ಸ್ಕ್ರೂ ಹೊಡಿಬೇಕಿಲ್ಲ ಅಂದ್ರೆ, ಸ್ಕ್ರೂ ಹೊಡೆದ್ರೆ ತೂತಾಗುತ್ತೆ ಅಂತ ಅವ್ರು ಆ ಥರ ಮಾಡಿ. ಇದು ಸ್ಪಾಯ್ಲರ್ ಲೈಟು. ಇಂಡಿಕೇಟರ್ ಹಾಕ್ದಾಗ ಡಿಸೈನ್ ಕಾಣುತ್ತೆ. ಅದು ಪ್ರೈಸು 9.5 ಇರಬೇಕು.
2ರಿಂದ. ರೂಫಿಗೆ ಸ್ಪಾಯ್ಲರ್ ಲೈಟ್ ಹಾಕ್ಸೋರು ನೋಡ್ಕೊಂಡು ಹಾಕ್ಸಿ. ಇವ್ರು ಕರೆಕ್ಟಾಗಿ ಫಿಕ್ಸ್ ಮಾಡಿಲ್ಲ, ಸ್ವಲ್ಪ ಗ್ಯಾಪ್ ಇದೆ ರೂಫಿಗೂ ಮತ್ತು ಲೈಟಿಗೂ. ಈ ಸೈಡ್ ಮಾತ್ರ ಹೆವಿ ಗ್ಯಾಪ್ ಕಾಣಿಸುತ್ತೆ ನೋಡಿ. ಆಮೇಲೆ ಇದನ್ನ ಲೈಟ್ ಫಿಕ್ಸ್ ಮಾಡಿದಾರ, ಅದಕ್ಕೆ ಗ್ಲೂಸ್ ಮಾಡಿದಾರ. ಆ ಗ್ಲೂ ಮಾತ್ರ ಅಸಹ್ಯವಾಗಿ ಹಾಕಿದ್ದಾರೆ ಗುರು. ಅದಕ್ಕೊಂದು ಫಿನಿಶಿಂಗ್ ಆದ್ರೂ ಕೊಡಬೇಕಿತ್ತು. ದೂರದಿಂದ ನೋಡೋಕ್ಕೆ ಲುಕ್ಸ್ ಆಗಿ ಚೆನ್ನಾಗೇ ಕಾಣಿಸುತ್ತೆ, ಹತ್ರದಿಂದ ಸ್ವಲ್ಪ ಅಸಹ್ಯವಾಗಿ ಕಾಣಿಸುತ್ತೆ. ಅದು ನಾರ್ಮಲ್ ವೈರು ಔಟ್ ಸೈಡ್ ಇದೆ, ಅಟ್ಲೀಸ್ಟ್ ಒಂದು ಕವರಿಂಗ್ ಏನಾದರೂ ಕೊಡಬೇಕು ತಾನೆ, ಸ್ಕಿನ್ ಆಗಿ ಇಲ್ಲ ಎಂತಕಾದ್ರೂ ತಗ್ಲಾಕೊಂಡು ಕಟ್ಟಾದ್ರೆ 9,000 ಗುರು ಲೈಟು. ಇದು ಜಾಸ್ತಿ ಇರಬೇಕು, ಬಿಲ್ ನೋಡಿಲ್ಲ. ಇದು ಆಲ್ಮೋಸ್ಟ್ 10 ಮೇಲೆ ಇದೆ, 10K ಮೇಲೆ ಏನಿದೆ ಎಕ್ಸ್ಲಿಕ್ ಲೈಟು. ಇದು ಒಂದು 2,500 ಇದೆ. ಇಂಡಿಕೇಟರ್ ಅಂದರೆ ಈ ಥರ ವರ್ಕ್ ಆಗುತ್ತೆ. ಏನು ವಿಡಿಯೋಗ್ರಾಫರ್ಗಳು ರೋಡಲ್ಲೆಲ್ಲ ಅವರೇ ಕ್ಯಾಮ್ರಾಮ್ಯಾನ್, ವಿಡಿಯೋಗ್ರಾಫರು. ಆ ಕಾರ್ ಮುಂದೆ ಇವೆಲ್ಲ ಡಮ್ಮಿಗಳೇ. ಬನ್ನಿ, ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನಮ್ಮೂರಲ್ಲಿ ಹುಡುಗರು ಅವ್ರಲ್ಲೇ ಜಚ್ಕೊಂಡು ಹೋಗವ್ರೆ. ನೀನು ಮುಂಗಾರ ಮಳೆ ಸಾಂಗ್ ಹಾಕೊಂಡು ಫೀಲಿಂಗ್ಸ್ ಎಲ್ಲ ಹೋದ್ರೆ ಏನ ಇದು ತಾರ್ಗಳು ಎಲ್ಲಿ ನೋಡಿದ್ರು ಒಂದ್ ಟೈಮ್ ಇದಾಯ್ತು ಗೊತ್ತಾ, ರಾಯಲ್ ಎನ್ಫೀಲ್ಡ್ ಆಗಿತ್ತಲ್ಲ, ಕಾರ್ಗಳು ಆಗ್ತಾವ ಕಾಡಲ್ಲಿ ಸಿಮ್ಗಳು ಇದ್ದಂಗೆ ರಾಯಲ್ ಎನ್ಫೀಲ್ಡ್ ಅನ್ನೋರು ಅವಾಗ. ಆಮೇಲೆ ಕುರಿ ಮಂದೆ ಈಗ ಕಾರ್ಗಳು ಕುರಿ ಮಂದಿ ಆಯ್ತು, ಕುರಿ ಮಂದೆ ಆಗ್ಬಿಟ್ಟೆ. ಹೋಗಪ್ಪತ್ತ ಮೀಟರ್ ಬೇಕು, ಮೀಟರ್. ಇದು ಸಬ್ಬೂಫರ್ ಎಕ್ಸ್ಟ್ರಾನಾ ಎಕ್ಸ್ಟ್ರಾನ್ ಅಂತಾನೆ, ಇದಕ್ಕೆ ಅಂತಾನೆ ತಾರ್ಗೆ ಅಂತಾನೆ ಮಾಡಿಸಿದ್ದಾರೆ. ಇದು ಕಂಪ್ನಿಯವರು ಎಷ್ಟಾಗುತ್ತೆ, ಇದು 38,000 ರೂಪಾಯಿ ಬರೀ ಒಂದು ಊಫರ್ಗೆ. ಅದಕ್ಕೆ ಎಕ್ಸ್ಟ್ರಾ ಆಂಪು, ವೈರಿಂಗು, ಅದು ವೈರಿಂಗ್ 15,000, ಆಂಪು ವೈರಿಂಗ್ ಎಲ್ಲ ಸೇರಿ 65,000 ಆಗಿದೆ. ಏನು ಬರುತ್ತಲ್ಲ ಅಲ್ಲ, ನೋಡಕ್ಕೆ ಎಷ್ಟು ಚಿಕ್ಕದಾಗೈತೆ, ಹೊಡಿತಾರ ನೋಡಿ ಬೇಸದು. ಅದೇ ಟಾರ್ಗೆ ಅಂತೆಲ್ಲ ಬಿಟ್ಟು ಶೇಪ್ ಇದು ಟಾಪ್ ಎಂಡ್ ಅಲ್ಲಿ ಇರುತ್ತೆ, ಬೇಸಿಕಲ್ ಇಲ್ಲ. ಇದು 2 ಸ್ಪೀಕರ್, 2 ಟ್ವಿಟರ್ಸ್. ಇಲ್ಲಿ 2 ಸ್ಪೀಕರ್ಸ್ ಹಾಕಿದ್ದೀನಿ. ಸ್ಪೀಕರ್ಸ್ ಎಲ್ಲ ಖಾಲಿ ಇರುತ್ತೆ, ಜಾಗ ಇಲ್ಲ. ಇಲ್ಲೊಂದು ಟ್ವಿಟರ್ ಇಲ್ಲಿ ಕೊಟ್ಟಿದ್ದಾರೆ. ಬೇಕಾದ್ರೆ ನಾವು ಒಳಗಡೆ ಹಾಕ್ಸ್ಕೋಬಹುದಾಯ್ತು. ನಾನು ಕಾಣ್ಲಿ ಅಂತಾನೆ ಸೌಂಡ್ ಚಿಲ್ಲಿ ಬರ್ಲಿ ಅಂತ ಅಲ್ಲಿ ಹಾಕ್ಸಿದೀನಿ. ಇದು ಎಲ್ಲ ಸೇರಿ 18,000 ರೂಪಾಯಿ ಆಗಿದೆ. ಅದ್ರೊಳಗೆ ಡ್ಯಾಂಪಿಂಗ್ ಮಾಡಿದ್ದಾರೆ. ಡ್ಯಾಂಪಿಂಗ್ 3,000 ರೂಪಾಯಿ ಆಗಿದೆ. ಇದು ಸಿಸ್ಟಮ್ 22,000, ವೈರಿಂಗು, ಆಂಪು, ಸಬ್ಬೂಫರ್ ಎಲ್ಲ ಸೇರಿ 65,000 ಪ್ಲಸ್ ಇದು 15,000 ಪ್ಲಸ್ ಸಬ್ಬೂಫರ್ 38,000 ರೂಪಾಯಿ. ಟೋಟಲ್ 130 ಮೇಲೆ ಆಗಿದೆ. ಸಿಸ್ಟಮ್ಗೆ ಅಂತಾನೆ ಸೌಂಡ್ಗೋಸ್ಕರನೇ 130 ಆಗಿದೆ. ಬೇಸಿಕ್ ತಾರಲ್ಲಿ 16 ಇಂಚಸ್ ಟೈರ್ ಬರುತ್ತೆ, ಸ್ಟೀಲ್ ರಿಮೋ. ಇದಕ್ಕೆ ವೀಲ್ ಕ್ಯಾಪ್ ಹಾಕ್ಸಿದಾರ. ಫುಲ್ ಹೆಂಗ್ ನೋಡ್ತಾರೆ ನೋಡಿ ಕಾರ್ಗಳನ್ನ. ಮತ್ತೆ ತಾರು 700, ಫಾರ್ಚುನರ್ ಇಲ್ಲೊಂದು 700. ಆದ್ರೂ ಸೈಕಿತ್ತು ಬೇಡ, ಅಲ್ಲಿ ಬರ್ಬೇಕಾದ್ರೆ ಕಲ್ಲೂರಲ್ಲೆಲ್ಲ ಪಾಪುಗಳಿಗೆಲ್ಲ ತೋರಿಸ್ತಾವ್ರೆ. ಇಲ್ಲ ಹಿಂದ್ ಬರ್ತಿದ್ದ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ನಮ್ಮ ಹುಡುಗರೆಲ್ಲ ಕಾರ್ ಶೂಟಿಂಗ್ ಬಂದಾರೆ, ವಿಡಿಯೋ ಶೂಟ್ಸ್ಗೆ. ಇಲ್ಲಿ ನೋಡಿ ನಮ್ಮ ಹುಡುಗನ ವರ್ಕ್ ಮಾಡ್ಕೊಂಡು ಕೂತಾನ ಇಲ್ಲಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಯಾಕ್ರೋ ಬೇಕು ಬಾಳು ಸಂಡೇ ವರ್ಕ್ ಮಾಡೋದು ನಿಮ್ಗೆ? ಸ್ಟೇರಿಂಗ್ ಹೊಸದು, ಇದು ಚೇಂಜ್ ಮಾಡ್ಸಿರೋದೆ. 15,000 ಆಗಿದೆ ಸ್ಟೇರಿಂಗ್. 15,000. ನೆಕ್ಸ್ಟ್ ಬಂದ್ರೆ ಇದು ಔರಾ ಸಿಸ್ಟಮ್ ಅಂತಾನೆ, ಆಂಡ್ರಾಯ್ಡ್ ಸಿಸ್ಟಮ್. ಇದು 22,000 ರೂಪಾಯಿ ಸಿಸ್ಟಮ್ ಆಗಿದೆ. ಅಂದ್ರೆ ಬರೀ ಒಂದು ಡಿಸ್ಪ್ಲೇ ಇಷ್ಟಕ್ಕೇನೆ 22,000 ರೂಪಾಯಿ ಸಿಸ್ಟಮ್, ಆಂಡ್ರಾಯ್ಡ್ ಸಿಸ್ಟಮ್. ಇಲ್ಲಿ ತಾರ್ ಅಂತ ಬರ್ತಾರೆ, ಲೈಟು ಇಲ್ಲ ಮೀನ್ಸ್ ಲೈಟ್ ಕೊಡು, ಫುಲ್ ಜಿಗಿ ಡಿಜೆ ತರ ಇದೆ. ಒಳಗಡೆ ಕಲರ್ಗೆ ಇದಕ್ಕೆ 13,500 ರೂಪಾಯಿ ಆಗಿದೆ. ಮಂಕಿ ಟೋಪಿ ಯಾರ್ದು? ನಮ್ ಸರ್ದು ಅಲ್ಲೇ ಬಿಟ್ಟೋಯಾರೇನೋ, ಕುಂತಿದ್ರು ನೈಟ್ ತುಮಕೂರ್ನ ಬಿಟ್ಟೋಯಾರಿ. ಚೆನ್ನಾಗಿ ಕಾಣೋದು. ಹುಡುಗಿದು ಅಂತ ಅನ್ಕೋಬೇಡಿ, ಯಾರಿಗ್ ಗೊತ್ತು ಗುರು, ಹುಡುಗಿ ಅಂತ ನಿಮ್ಮ ಅದೃಷ್ಟಿಯಿಂದ ಆಗ್ಬಿಟ್ರೆ. ಅಣ್ಣೊಂದು ಒಂದು ಹಿಮಾಲಯನ್ ಇದೆ, ಹಿಮಾಲಯನ್ ಹೆಸರು ಭೀಮಾ. ಇದು ಅರ್ಜುನ, ಭೀಮಾರ್ಜುನ ಅಂತ ನೇಮು. ಇವತ್ತು ಬಿಸಿಲಿಲ್ಲ, ಮೋಡ ಕೌಕೊಂಡ್ಬಿಟ್ಟಿದೆ, ಅದಕ್ಕೆ ಎಲ್ಲ ಕಪ್ಪು ಕಾಣಿಸ್ತಾ ಇದೆಯಣ್ಣ. ಬೇಜಾರಾಗ್ಬೇಡ. ಆಯ್ತಣ್ಣ, ಇರೋದೇ ಕಪ್ಪಣ. ಇದು ಸೀಟ್ ಕವರ್ ಸ್ಟಿಚಿಂಗ್ ಡಿವೋಲ್ಟ್ ಒಂದು 24,000 ಆಗಿದೆ. ಸ್ಟಿಚಿಂಗ್ 2 ಡೇಸ್ ತಗೊಂಡಿದ್ದಾರೆ. ಚೆನ್ನಾಗಿದ್ದಾರೆ, ಚೆನ್ನಾಗಿ ಹೊಲ್ದಿದ್ದಾರೆ. ಮತ್ತೆ ಸೀಟ್ ಮಾತ್ರ ಪ್ರೀಮಿಯಂ ಕಾಣಿಸಿದ್ದಾರೆ. ಬ್ಯಾಕ್ ಅಲ್ಲಿ ಆಮ್ರೆಸ್ಟ್ ಇದೆ ನೋಡಿ. ಹಿಂದಗಡೆ ಕೂಗೊಂಡವ್ರಿಗೆ ಲಕ್ಸುರಿ ಕೂಗೋಣಕ್ಕೋಸ್ಕರ ಕಪ್ ಹೋಲ್ಡರ್ ಇದೆ. ಬಟ್ ಆಮೇಲೆ ಮೊಬೈಲ್ ಇಟ್ಕೊಳಕ್ಕೆ ಎಲ್ಲ ಕೈ ಇಟ್ಕೊಳಕ್ ಚೆನ್ನಾಗಿದೆ. ಅದು 9,500 ಆಗಿದೆ. 2ರಿಂದ ಬೇಕು ಅಂದ್ರೆ ಎತ್ತಿಕ್ಬಹುದು, 3 ಜನಕ್ಕೆ ಹೋಗಬಹುದು. ತೆಗ್ದಿಕ್ಕಿರೆ 3 ಜನಕ್ಕೆ ಹೋಗ್ಬೋದು, ತೆಗಿಲಿನ ಇಬ್ರು ಕಂಫರ್ಟಬಲ್ ಹೋಗಬಹುದು. ಅದು 3,000 ಗಿಡ ಅಕ್ಕಿ ಗಿಡ, 300 ಗಿಡ ತೆಂಗಿ ಗಿಡ. ಅದನ್ನ ನೆಕ್ಸ್ಟ್ ಸ್ಟಿಕರ್ ಹಾಕ್ಸಕ್ ಹೋದ್ರೆ ನೆಕ್ಸ್ಟ್ ಇಲ್ಲಿ ಹಾಕ್ತೀನಿ. ಹುಲ್ಲು ತೆಂಗಿ ಗಿಡ ಅಂತ ಹಾಕ್ಸು. ಹುಲ್ಲು 3,000 ಅಡಿಕೆ ಗಿಡ. ಮತ್ತೆ ಅಡಿಕೆ ಗಿಡ ಹಾಕ್ಸಿಲ್ಲ, 3,000 ಜಾಸ್ತಿ. ಅಡಿಕೆ ಗಿಡ ಹಾಕ್ಸಿಲ್ಲ, ಅವತ್ತಿರ್ಲಿಲ್ಲ, ಲೇಟ್ ಆಗ್ಬಿಟ್ಟಿತ್ತು. ಅಲ್ಲ ನೀನ್ ಏನಕ್ಕೆ ಹಾಕ್ಸ್ತಿ ಅಂತ ಗೊತ್ತಾಯ್ತು. ಎನ್ಕೊಡ್ಲಿ ಕಾರ್ ನೋಡಿ ಇಷ್ಟು ಗಿಡ ಅಂತ ಎನ್ಕೊಡ್ಲಿ ಅಂತ.
ನೀವೇನಾದ್ರೂ ತಾರ್ ಯೂಸ್ ಮಾಡ್ತಿದ್ರೆ ಈ ತರ ಅಡಾಪ್ಟರ್ ನ ಡಿಮಾರ್ಟ್ ಅಲ್ಲೆಲ್ಲ ಸಿಗ್ತವೆ. ನೀವು ಅದನ್ನ ತಗೊಂಡ್ ಹಾಕ್ಬಿಟ್ಟು ಮಾಡಿಫೈ ಮಾಡ್ಸಿದ್ರೆ ಫೀಸ್ ಹೋಗೋದು, ವೈರಿಂಗ್ ಸರ್ಕ್ಯೂಟ್ ಆಗೋದು ತುಂಬಾ ಆಗುತ್ತೆ. ಆ ಕೆಲಸ ಮಾಡ್ಕೊಂಬೇಡಿ. ಮಣ್ಣ ಮಾಡ್ಕೊಂಡು 2,000 ರೂಪಾಯಿ ಪೆಟ್ರೋಲ್ ವೇಸ್ಟ್ ಮಾಡಿ 2 ದಿನ ಟೈಮ್ ವೇಸ್ಟ್ ಮಾಡೋಣ ಆಗಿದೆ. ಅದಕ್ಕೋಸ್ಕರನೇ ನಾವು ಎಲ್ಲ ಭಯ ಪಟ್ಟಿದ್ದು ವೈರಿಂಗ್ ಏನೋ ಆಗ್ಬಿಟ್ಟಿದೆ ಅಂತ. ವೈರಿಂಗ್ ಏನ್ ಪ್ರಾಬ್ಲಮ್ ಇರ್ಲಿಲ್ಲ. ಇದೊಂದು ಅಡಾಪುರದ 150 ರೂಪಾಯಿ ಅಡಾಪುರದಿಂದ 2,000 ರೂಪಾಯಿ ಲಾಸ್ ಆಗಿದೆ ನನಗೆ. ಚೆನ್ನಾಗಿಲ್ಲ ಅಂದ್ರೂ ಏನು ಮಾಡಕ್ಕಾಗಲ್ಲ, ತಾಂಡಾಗೈತೆ. ಡೀಸೆಲ್ 11 ಬರುತ್ತೆ ಮೈಲೇಜು, ಇನ್ನೈತೆ ಮಾಡೋದು. ಈ ತಾರಿಗೆ ಬರೀ ಲೈಟ್ ಮಾಡಿಫಿಕೇಶನ್ಗೆ 1 ಲಕ್ಷ ಖರ್ಚಾಗಿದೆ ಗುರು. ಬೇಸಿಕ್ ತಾರಿಂದ ಟಾಪ್ ಎಂಡಿಗೆ ಮಾಡಿಫಿಕೇಶನ್ ಮಾಡ್ಸಿರೋದು. ನೈಟ್ ಟೈಮಲ್ಲಿ ಲೈಟ್ ಹಾಕೊಂಡು ಹೈವೇಲಿ ಹೋಗ್ತಾ ಇದ್ರೆ ಏನ್ ಸಖತ್ತಾಗಿ ಕಾಣಿಸುತ್ತೆ ಗೊತ್ತಾ. ನೋಡಿ ಸ್ವಾಮಿ ನಾವಿರೋದು ಹೀಗೆ